ಬಿಗ್ ಬಾಸ್ ಸ್ಪರ್ಧಿ ರಜತ್ಗೂ ವಿವಾದಗಳಿಗೂ ಅವಿನಾಭಾವ ಸಂಬಂಧ, ಅದಕ್ಕೆ ಇನ್ಸ್ಟೆನ್ಸ್ ಅನ್ನುವಂಥ ರೀತಿಯಲ್ಲಿ ಇತ್ತೀಚೆಗಷ್ಟೇ ಕೆಲವು ದಿನಗಳ ಹಿಂದೆ ಡಾಗ್ ಸತೀಶ್ ಸ್ನೇಹಿತನಿಗೆ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈಗ ಆ ಕೇಸ್ನ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ರಜತ್ಗೆ ಕೆಆರ್ಪುರ ಠಾಣೆ ಪೊಲೀಸರು ನೋಟಿಸ್ ಜಾರಿ ಮಾಡಿರೋದು. ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡಾಗ್ ಸತೀಶ್ ಸ್ನೇಹಿತ ಗಿರೀಶ್ಗೆ ರಜತ್ ಬೆದರಿಕೆ ಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆ ಬೆದರಿಕೆ ಆಡಿಯೋ ಫುಲ್ ವೈರಲ್ ಆಗಿತ್ತು. ದೂರು ಕೊಟ್ಟು ಆಡಿಯೋ ಸಾಕ್ಷಿಯನ್ನ ದೂರುದಾರ ಗಿರೀಶ್ ಒದಗಿಸಿದ್ದಾರೆ. ಹಾಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ರಜತ್ಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಕೆಆರ್ಪುರ ಠಾಣೆಯಲ್ಲಿ ರಜತ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಿಎನ್ಎಸ್ ಸೆಕ್ಷನ್ 351 ಸಬ್ಸೆಕ್ಷನ್ 2 ಮತ್ತು 352 ಅಡಿಯಲ್ಲಿ ದಾಖಲಾದಂಥ ಎಫ್ಐಆರ್ 351/2 ಏನು ಹೇಳುತ್ತೆ, ಸಬ್ಸೆಕ್ಷನ್ 2 ಏನು ಹೇಳುತ್ತೆ ಅಂದರೆ ಕ್ರಿಮಿನಲ್ ಇಂಟಿಮಿಡೇಷನ್, ಒಬ್ಬರಿಗೆ ಭಯವನ್ನು ಉಂಟು ಮಾಡೋದು, ಥ್ರೆಟ್ ಮಾಡೋದು ಒಬ್ಬ ವ್ಯಕ್ತಿಗೆ. ಆ ಸೆಕ್ಷನ್ ಅಡಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಮತ್ತೊಂದು ಸೆಕ್ಷನ್ನು 352, ಇದು ಇಂಟೆನ್ಷನಲ್ ಇನ್ಸಲ್ಟ್ ವಿತ್ ಇಂಟೆಂಟ್ ಟು ಪ್ರವೋಕ್ ಬ್ರೀಚ್ ಆಫ್ ಪೀಸ್, ಅಂದರೆ ಒಬ್ಬ ವ್ಯಕ್ತಿಯ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ನಿಂದಾನೇ ಅವ್ರಿಗೆ ಇನ್ಸಲ್ಟ್ ಮಾಡಿರೋದು, ಅವರಿಗೆ ಬೆದರಿಕೆ ಹಾಕಿರೋದು. ಈ ಎರಡೂ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ತನಿಖೆ ಭಾಗವಾಗಿ ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಕೆಆರ್ಪುರ ಪೊಲೀಸರು ಜಾರಿ ಮಾಡಿರುವಂತಹ ನೋಟಿಸ್ನಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಸಾಕ್ಷಿಗಳನ್ನ ದೂರುದಾರರು ಒದಗಿಸಿದ್ದಾರೆ ಅನ್ನೋದು ಕೂಡ ಕುತೂಹಲ. ಹೌದು ಪ್ರಜ್ವಲ, ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ರಜತ್ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಖುದ್ದು ಸೋಮವಾರ ಬರಬೇಕಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಅದರಂತೆ ಅವರು ಸೋಮವಾರ ವಿಚಾರಣೆಗೆ ಹೆದರಿಸಬೇಕಾಗುತ್ತೆ ಪೊಲೀಸರ ಮುಂದೆ ಬಂದು. ಈಗಾಗಲೇ ಏನು ಗಿರೀಶ್ ನಾಯ್ಡು ಇದ್ದಾರೆ, ಆತನಿಗೆ ಒಂದು ಧಮಕಿಯನ್ನು ಹಾಕಿರುವಂತಹ ಆಡಿಯೋ ಸಮೇತವಾಗಿ ಇವರು ಜೊತೆಗೆ ಮನೆ ಹತ್ರ ಹೋಗಿರೋದಕ್ಕೆ ಕೂಡ ಕಾರ್ ಬಂದಿರುತ್ತೆ. ಆ ಒಂದು ಆಧಾರದ ಸಾಕ್ಷಿಗಳನ್ನು ಕೂಡ ಪೊಲೀಸರ ಮುಂದೆ ಪ್ರೊವೈಡ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತಹದ್ದು. 2 ಸೆಕ್ಷನ್ಗಳ ಅಡಿ ಈಗಾಗಲೇ ರಜತ್ ವಿರುದ್ಧ ಕೇಸ್ ದಾಖಲಾಗಿದೆ. ಆತ ಆಡಿಯೋದಲ್ಲಿ ಮಾತನಾಡಿರುವಂತಹದ್ದು ಬೆದರಿಕೆಯನ್ನು ಹಾಕಿದ್ದಾರೆ. ಜೊತೆಗೆ ಮನೆ ಮುಂದೆ ಬಂದು ಗಲಾಟೆ ಮಾಡೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅವರ ಸುತ್ತಮುತ್ತ ಇರುವಂತಹ ಒಂದು ಪ್ರದೇಶದಲ್ಲಿ ಅವರಿಗೂ ಕೂಡ ಮಾನಸಿಕ ಒಂದು ಹಿಂಸೆ ಆಗುತ್ತೆ, ಶಾಂತಿ ಭಂಗ ಉಂಟಾಗುತ್ತೆ ಅಂತ ಹೇಳಿ ಕೇಸ್ಗಳನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ತನಿಖೆಯನ್ನ ಮಾಡ್ತಾರೆ. ಸದ್ಯ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ರಜತ್ ಇದುವರೆಗೂ ಕೂಡ ಕೇಸ್ಗಾಗ್ಲಿ ವಿಚಾರಣೆಗಾಗ್ಲಿ ಹಾಜರಾಗಲಿಲ್ಲ. ಕಳೆದ 15 ದಿನಗಳ ಹಿಂದೆ ಡಾಗ್ ಸತೀಶ್ನ ಜೊತೆ ಸೇರಬಾರದು, ಅವರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡ್ರೆ ಪರಿಣಾಮ ಚೆನ್ನಾಗಿರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಬೆದರಿಕೆಯನ್ನ ಹಾಕಿದ್ರು. ಜೊತೆಗೆ ಒಂದು ಹಣಕಾಸಿನ ವಿಚಾರವಾಗಿ ಕೂಡ ಇಬ್ಬರ ನಡುವೆ ಮಾತಿನ ಒಂದು ವಾರ ಕೂಡ ಆಗಿತ್ತು ಅಂತ ಹೇಳಿ ಆ 3ನೇ ವ್ಯಕ್ತಿ ಬಂದು ಇವರಿಬ್ಬರನ್ನ ಸಂಧಾನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿ ಕಾನ್ಫರೆನ್ಸ್ ಕಾಲ್ ನಲ್ಲಿ ಕೂಡ ಇಬ್ರು ಇರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಇವರು ಅವರಿಗೆ ಆವಾಜ್ ಹಾಕಿರುವಂತಹ ಆಡಿಯೋವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆದ್ರೆ ಈಗ ಇವರು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇದಕ್ಕೇನಾದ್ರೂ ಸಬೂಬೆ ಹೇಳಿ ತಪ್ಪಿಸ್ಕೊಳ್ತಾರ ಅನ್ನೋದನ್ನು ಕೂಡ ನೋಡಬೇಕು ಪ್ರಜ್ವಲ. ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.